ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ಕು ಇನ್ವೆಂಟ್ರಿ ಇನ್ಫಾರ್ಮೇಷನ್ ಅಂತ. ಇನ್ವೆಂಟ್ರಿ ಇನ್ಫಾರ್ಮೇಷನ್ನ ಯಾವ ಥರ ನಾವು ಕಂಡುಹಿಡಿಯೋದು ಮತ್ತು ಯಾವ ಥರ ಎಂಟ್ರಿ ಮಾಡೋದು ಟ್ಯಾಲಿನಲ್ಲಿ ಅಂತ ಇವತ್ತು ಹೇಳ್ಕೊಡ್ತೀನಿ. ಇವತ್ತು ಒಂದು ಪ್ರಾಬ್ಲಮ್ ಅಥವಾ ಒಂದು ಇದು ಪ್ರಾಬ್ಲಮ್ ನೋಡಿದ್ರೆ, ಪ್ರವೀಣ್ ಸ್ಟಾರ್ಟೆಡ್ ನ್ಯೂ ಬಿಸ್ನೆಸ್ ವಿತ್ 5 lakh 5 ಲಕ್ಷ ಹಾಕಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ ಇಲ್ಲಿ. ಈ ಪರ್ಚೇಸ್ಡ್ ಫರ್ನಿಚರ್ ಫಾರ್ 50,000 50,000ಕ್ಕೆ ಅವರು ಫರ್ನಿಚರ್ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಈ ಪರ್ಚೇಸ್ಡ್ LG TV 10 sets 12,000 ಈಚ್ ಅಂತಂದರೆ 12,000 ಒಂದಕ್ಕೆ ಒಂದು LG TVಗೆ ನನಗೆ 10 sets ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದೇ 10 ಸೆಟ್ಟನ್ನು ಇಲ್ಲಿ 15,000ಗೆ ಲಾಭಕ್ಕೋಸ್ಕರ ಮಾರಾಟ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಈಗ ನಾವು ಇದನ್ನು ಯಾವ ಥರ ಅನಲೈಸ್ ಮಾಡ್ಬೋದು ಅಂತ ಅಂದರೆ, ಸೊ ಇಲ್ಲಿ ಇನ್ವೆಂಟ್ರಿ ಇನ್ಫಾರ್ಮೇಷನ್ನ LG TV ಅನ್ನೋದು ಇಟ್ಸ್ ಎನ್ ಸ್ಟಾಕ್ ಐಟಮ್ ಅಥವಾ ಇನ್ವೆಂಟ್ರಿ ಅಂತ ಕರಿತೀವಿ. ಇನ್ವೆಂಟ್ರಿ ಅಂದರೆ ಇಟ್ಸ್ ಎ ಸೇಲೆಬಲ್ ಐಟಮ್, ನಾವು ಸೇಲ್ ಮಾಡೋದಕ್ಕಿರೋಂಥ ಐಟಮ್. ಇಲ್ಲಿ ಒಂದು ಗಮನಿಸಬೇಕಾದಂಥ ಅಂಶ ಏನಂದರೆ, ಇಲ್ಲಿ ಫರ್ನಿಚರ್ ಪರ್ಚೇಸ್ ಮಾಡಿದ್ದಾರೆ ಇವರು ಪ್ರವೀಣ್, ಆದರೆ ಇದು ಅವರು ಓನ್ ಯೂಸ್ಗೆ ಅಂತ ಇಲ್ಲಿ ಇದು ಮಾಡಿದ್ದಾರೆ, ಆದರೆ ಇದು ಮಾರಾಟ ಮಾಡೋಕ್ಕಲ್ಲ. ಸೊ ಜನರಲ್ಲಾಗಿ ನೀವು ಯಾವುದೇ ಒಂದು ಐಟಮ್ಸ್ನ ತೊಗೊಬಂದು ಮಾರಾಟ ಮಾಡಬೇಕು ಅಂದರೆ ಅವ್ರಿಗೆ GST ಲೈಸೆನ್ಸ್ ಅದು ಇದು ಎಲ್ಲ ಇರಬೇಕಾಗುತ್ತೆ. ಇವರು ಫರ್ನಿಚರ್ ಮಾಡೋಂಥ ಇದಿಲ್ಲ, ಅಂಗಡಿ ಇಟ್ಟಿಲ್ಲ ಅನಿಸುತ್ತೆ. ಇವ್ರು ಮಾಡೋ ಅಂಥದ್ದು TV ಸೇಲ್ಸ್ ಮಾಡೋದು, ಆ ಥರ ನಾವು ಕಂಡುಹಿಡಿಬೋದು. ನೆಕ್ಸ್ಟು ಇಲ್ಲಿ ಯೂನಿಟ್ಸ್ ಏನಂತ ಅಂದರೆ, ಇದಕ್ಕೆ LG TVಗೆ ಸೆಟ್ಸ್ ಅಂತ ಹಾಕ್ಬೋದು ಅಥವಾ ಬೇರೆದಕ್ಕೆ ಬೇರೆ ಯೂನಿಟ್ಸನ್ನು ಹಾಕ್ಬೋದು. ಇದು ಇಂಪಾರ್ಟೆಂಟ್. ಯಾತಕ್ಕೆ ಅಂದರೆ ಅದನ್ನು ಟ್ಯಾಲಿನಲ್ಲಿ ಎಂಟ್ರಿ ಮಾಡಬೇಕು. ಲೆಟಸ್ ಗೋ ಟು ದಿ ಟ್ಯಾಲಿಗೆ ಹೋಗೋಣ. ಇಲ್ಲಿ ಫಸ್ಟು ಈ ಥರ ಇದ್ದಾಗ ಮೊದಲು ಗೇಟ್ ವೇ ಆಫ್ ಟ್ಯಾಲಿಗೆ ಹೋಗಿ ಇನ್ವೆಂಟ್ರಿ ಇನ್ಫಾರ್ಮೇಷನ್ಗೆ ಹೋಗೋಣ. ಇಲ್ಲಿ ಮೊದಲು ಯೂನಿಟ್ಸ್ ಆಫ್ ಮೆಜರ್ನ ಸೆಲೆಕ್ಟ್ ಮಾಡೋಣ. ಇಲ್ಲಿ ಕ್ರಿಯೇಟ್ ಮಾಡೋಣ. ಸೊ ಸೆಟ್ಸ್ ಅಂತ ಇದೆ, ಸೆಟ್ಸ್ ಅಂತ ಹಾಕೋಣ. ಫಾರ್ಮಲ್ ನೇಮು ಏನೂ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನಂಬರ್ಸ್ ಅಂತ ಇದ್ದರೆ, ನಂಬರ್ ಅನ್ನೋದು ಫಾರ್ಮಲ್ ನೇಮ್ ಆಗಿದ್ದರೆ ಸಿಂಬಲಲ್ಲಿ NOS ಅಂತ ಕೊಡ್ತೀವಿ, ಅದು ಸಿಂಬಲ್ ಆಗುತ್ತೆ. ಇದರಲ್ಲಿ ಸೆಟ್ಸು ಅಂಥದ್ದು ನಾವು ಏನೂ ಕೊಟ್ಟಿಲ್ಲ. ಅದ್ರ ಬದಲಿಗೆ ನೀವೇನು ಮಾಡ್ಬೋದು ಅಂತಂದರೆ, ಇದನ್ನು STS ಅಂತ ಕೊಡ್ಬೋದು, ಇದನ್ನು ಸೆಟ್ಸ್ ಅಂತ ಕೊಡ್ಬೋದು, ಈ ಥರ ಕೊಡ್ಬೋದು. ಎಂಟರ್. ಈಗ ಇದು ಕ್ರಿಯೇಟ್ ಆಗಿದೆ. ಇದು ಯಾವ ಥರ ಕ್ರಿಯೇಟ್ ಆಗಿದೆ ಅಂತ ನೋಡಬೇಕು ಅಂತ ಅಂದರೆ, ಎಸ್ಕೇಪ್ ಬಟನ್ ಮಾಡಿ ಡಿಸ್ಪ್ಲೇಗೆ ಹೋಗಿ ಇಲ್ಲಿ ಸೆಟ್ಸ್ ಅಂತ ಇದೆ, ಇದು ಕ್ರಿಯೇಟ್ ಆಗಿದೆ ನೋಡಿ, ಸೆಟ್ಸ್ ಅಂತ ಆಗಿ ಇಲ್ಲಿ ಇದಾಗಿದೆ. ಸೊ ಹೀಗೆ ನಾನು ಹಿಂದಕ್ಕೆ ಹೋಗ್ತೀನಿ, ಎಸ್ಕೇಪ್ ಒತ್ತಿ. ನೆಕ್ಸ್ಟು ಈಗ ಸ್ಟಾಕ್ ಐಟಮ್ ಎಂಟ್ರಿ ಕೊಡಬೇಕಾಗುತ್ತೆ. ಸ್ಟಾಕ್ ಐಟಮ್ ಎಂಟ್ರಿಯಲ್ಲಿ ಸ್ಟಾಕ್ ಐಟಮ್ ಅಂತ ಹೋಗಿ ಇಲ್ಲಿ ಸಿಂಗಲ್ ಸ್ಟಾಕ್ ಐಟಮ್ ಸರ ಕ್ರಿಯೇಟ್ ಮಾಡ್ಬೋದು, ಮಲ್ಟಿಪಲ್ ಎರಡೂ ಸೇಮ್ ಆಗಿರ್ತದೆ. ನಾನು ಸಿಂಗಲ್ ತೊಗೊತಿದ್ದೀನಿ, ಆಮೇಲೆ ಮಲ್ಟಿಪಲ್ ಸ್ಟಾಕ್ ಐಟಮ್ ತೊಗೊತೀನಿ. ಫಸ್ಟು ಕ್ರಿಯೇಟ್ ಐಟಮ್, ನೇಮ್ LG TV ಅಂತ ಕೊಡ್ತೀನಿ, LG TV. ಎಂಟರ್. ಇಟ್ ಕಮ್ಸ್ ಅಂಡರ್ ಪ್ರೈಮರಿ ಅಂತ ಬರ್ತದೆ. ಸೊ ಇಟ್ ಕಮ್ಸ್ ಅಂಡರ್ ಕ್ರಿಯೇಟ್ LG TV. ಇಟ್ ಕಮ್ಸ್ ಅಂಡರ್ ಪ್ರೈಮರಿಗೆ ಹಾಕಿ, ಜನರಲಾಗಿ ಪ್ರೈಮರಿಗೆ ಹಾಕಿ ಯೂನಿಟ್ಸನ್ನು ಸೆಟ್ಸ್ ಅಂತ ಕೊಡಿ, ಮತ್ತು ಇದನ್ನು ಬ್ಲ್ಯಾಂಕ್ ಬಿಡಿ. ಓಪನಿಂಗ್ ಬ್ಯಾಲೆನ್ಸ್ ಅಂತ ಅಂದರೆ, ನಾವು ಇದನ್ನು ತರಬೇಕಾದ್ರೆ ಹಳೆ ಸ್ಟಾಕ್ ಯಾವ್ದಾರು ಇದೆಯೇ ಇಲ್ವಾ ಅಂತ ಕೇಳ್ತಾ ಇದೆ. ಅದ್ರ ಬಗ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಬ್ಲ್ಯಾಂಕ್ ಆಗಿ ಬಿಡ್ತೀವಿ. ಇದನ್ನು ಬ್ಲ್ಯಾಂಕ್ ಆಗಿ ಬಿಟ್ಟು ಎಸ್ ಅಂತ ಕೊಡ್ತೀವಿ. ಇದು LG TV ಕ್ರಿಯೇಟ್ ಆಗಿದೆ. ಸೊ ಹೀಗೆ ನಾವು ಒಂದು ಇನ್ವೆಂಟ್ರಿ ಇನ್ಫಾರ್ಮೇಷನ್ನ ಕ್ರಿಯೇಟ್ ಮಾಡಿದ್ದೀವಿ. ಈ ಇನ್ವೆಂಟ್ರಿ LG TVನ ಕ್ರಿಯೇಟ್ ಮಾಡಿದ್ದೀವಿ, ಮತ್ತು ಯೂನಿಟ್ಸ್ ಆಫ್ ಮೆಜರ್ನು ಕೂಡ ನಾವು ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಎರಡನ್ನೂ ಕ್ರಿಯೇಟ್ ಮಾಡಿದ್ದೀವಿ. ಇಷ್ಟು ನಿಮಗೆ ಇದಕ್ಕೆ ಬೇಕು, ಪ್ರಾಬ್ಲಮ್ ಮಾಡೋದಕ್ಕೆ ಬೇಕು. ಯಾವ ಥರ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಹೇಳ್ಕೊಡ್ತೀವಿ. ಸೊ ಇಷ್ಟು ಬೇಸಾಗಿ ಇಟ್ಕೊಂಡು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ವೋಚರಿಂಗ್ ಎಂಟ್ರಿಗೆ ಹೋಗ್ತೀವಿ. ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.